ಎಚ್ ವಿಶ್ವನಾಥ್ ಅವರು 2019 ಜುಲೈ 6ನೇ ತಾರೀಕಿನಂದು ರಾಜಭವನದಿಂದ ಹೊರಗಡೆ ಬಂದು ಮಾತನಾಡಿದಾಗ ಹೇಳಿದಂತಹ ಒಂದು ಮಾತು ಈಗ ನೆನಪಾಗುತ್ತೆ. ನಾವೊಂದು ಕ್ಷಿಪ್ರ ಕ್ರಾಂತಿಯನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಆ ಕ್ಷಿಪ್ರ ಕ್ರಾಂತಿಯ ನೇತಾರನಿಗೆ ಈಗ ಮಂತ್ರಿಯಾಗುವ ಅವಕಾಶ ತಪ್ತಾ ಇದೆ. ಅವರು ಶಾಸಕ ಸ್ಥಾನದಿಂದಲೂ ಕೂಡ ಅನರ್ಹರಾಗಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಈಗ MLC ಆಗಿದ್ರೂ ಕೂಡ ಸಚಿವರಾಗುವುದಕ್ಕೆ ಅನರ್ಹರಾಗ್ತಾ ಇದ್ದಾರೆ. ಇದನ್ನು ಹೈಕೋರ್ಟ್ ಹೇಳಿರುವಂಥದ್ದು. ಆ ಸುದ್ದಿ ತೋರಿಸ್ತೀನಿ ನೋಡಿ. ಏನೋ ಮಾಡಲು ಹೋಗಿದ್ದ ಎಚ್ ವಿಶ್ವನಾಥ್ ಅವರಿಗೆ ಈಗ ಇನ್ನೇನೋ ಆಗಿದೆ. ಕುಮಾರಸ್ವಾಮಿ ಸರ್ಕಾರ ಉರುಳಿಸಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದ ಎಚ್ ವಿಶ್ವನಾಥ್ ಅಂದು ಕ್ಷಿಪ್ರ ಕ್ರಾಂತಿಯ ಮಾತಾಡಿದರು. ಒಂದು ಕ್ಷಿಪ್ರ ಕ್ರಾಂತಿಯ ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ, ಸಮ್ಮಿಶ್ರ ಸರ್ಕಾರ ಕರ್ನಾಟಕ ರಾಜ್ಯದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಲ್ಲಿ ವಿಫಲ ಆಗಿದೆ. ಹೀಗೆ ಕ್ಷಿಪ್ರ ಕ್ರಾಂತಿ ಮಾಡಿದವರು ಶಾಸಕ ಸ್ಥಾನದಿಂದ ಅನರ್ಹರಾಗಿ ಮುಂದೆ ಹುಣಸೂರಿನ ಬೈ ಎಲೆಕ್ಷನ್ನಲ್ಲಿ ಸೋತು ವಿಧಾನ ಪರಿಷತ್ ಸದಸ್ಯರಾಗಿದ್ದೇನೋ ಆಯ್ತು, ಇನ್ನೇನು ಸಚಿವರಾಗುವುದೊಂದೇ ಬಾಕಿ ಅಂತ ಕಾದು ಕುಳಿತಿದ್ದರು. ಇದಕ್ಕಾಗಿ ಕುರುಬಾ ಕಾರ್ಡ್ ಕೂಡ ಬಳಸಿದ್ದರು. ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣೀಭೂತರಾದಂಥ 4 ಜನ ಕುರುಬ ಶಾಸಕರಲ್ಲಿ ಈಗಾಗಲೇ ಒಬ್ಬರಿಗೆ ಕೊಟ್ಟಿದ್ರೆ, ಇನ್ನು ಉಳಿದ 3 ಜನಕ್ಕೂ ಕೂಡ ಅವಕಾಶ ಆಗಬೇಕು ಅಂತಕ್ಕಂಥ ಮನವಿ ಮತ್ತು ಆಗ್ರಹವನ್ನು ಮಾಡಿ ಬಂದಿದೆ. ಆದರೆ ಈಗ ಎಚ್ ವಿಶ್ವನಾಥ್ಗೆ ಭಾರಿ ನಿರಾಸೆಯಾಗಿದೆ. ಇವತ್ತು ಮಧ್ಯಂತರ ಆದೇಶ ನೀಡಿರುವ ಹೈಕೋರ್ಟ್ ಸಂವಿಧಾನದ ಆರ್ಟಿಕಲ್ 164(1)B ಹಾಗೂ ಆರ್ಟಿಕಲ್ 361(B ಅಡಿಯಲ್ಲಿ ಎಚ್ ವಿಶ್ವನಾಥ್ ಶಾಸನಸಭೆಯ ಸದಸ್ಯ ಸ್ಥಾನದ ಚುನಾವಣೆಗೆ ಸ್ಪರ್ಧಿಸಿ ಮರು ಆಯ್ಕೆಯಾಗದಿರುವುದರಿಂದ ಸಚಿವರಾಗಲು ಅನರ್ಹರಾಗಿದ್ದಾರೆ ಎಂದು ಮಧ್ಯಂತರ ಆದೇಶ ನೀಡಿದೆ. ರಾಜ್ಯಪಾಲ ಹುದ್ದೆ ಸಾಂವಿಧಾನಿಕ ಹುದ್ದೆಯಾಗಿರುವುದರಿಂದ ರಾಜ್ಯಪಾಲರಿಗೆ ಯಾವುದೇ ನೇರ ನಿರ್ದೇಶನ ನೀಡದ ಹೈಕೋರ್ಟ್ ಎಚ್ ವಿಶ್ವನಾಥ್ ಹೆಸರನ್ನ ಮುಖ್ಯಮಂತ್ರಿ ಏನಾದರೂ ಶಿಫಾರಸು ಮಾಡಿದರೆ ಅದನ್ನ ತೀರ್ಮಾನಿಸುವಾಗ ಅನರ್ಹತೆ ಹಾಗೂ ಸಂವಿಧಾನದ 2 ಅನುಚ್ಛೇದಗಳನ್ನ ರಾಜ್ಯಪಾಲರು ಗಮನದಲ್ಲಿಟ್ಟುಕೊಳ್ಳಬೇಕೆಂದು ಹೈಕೋರ್ಟ್ ತಿಳಿಸಿದೆ. ಅಲ್ಲದೆ ಮುಖ್ಯಮಂತ್ರಿಗಳು ಸಂವಿಧಾನದ ಅಡಿಯಲ್ಲೇ ಕರ್ತವ್ಯ ನಿರ್ವಹಿಸುವುದರಿಂದ ಸಚಿವ ಸ್ಥಾನಕ್ಕೆ ಶಿಫಾರಸು ಮಾಡುವಾಗ ಎಚ್ ವಿಶ್ವನಾಥ್ರ ಅನರ್ಹತೆಯನ್ನ ಪರಿಗಣಿಸಬೇಕೆಂದು ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕಾ ಹಾಗೂ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದೆ. ಆದರೆ ವಿಧಾನಸಭೆಯಿಂದ MLC ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿದ್ದರಿಂದ MTB ನಾಗರಾಜ್ ಹಾಗೂ ಆರ್ ಶಂಕರ್ ಅವರಿಗೆ ಸಚಿವರಾಗಲು ಯಾವುದೇ ಅನರ್ಹತೆ ಇಲ್ಲ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಶಾಸಕ ಸ್ಥಾನದಿಂದ ಅನರ್ಹಗೊಂಡವರು ವಿಧಾನಸಭೆ ಅಥವಾ ವಿಧಾನ ಪರಿಷತ್ನ ಯಾವುದಾದರೊಂದು ಸ್ಥಾನದ ಚುನಾವಣೆಗೆ ಸ್ಪರ್ಧಿಸಿ ಮರು ಆಯ್ಕೆಯಾಗುವವರೆಗೆ ಅನರ್ಹಗೊಳ್ಳುತ್ತಾರೆಂದು ಸಂವಿಧಾನದ ಆರ್ಟಿಕಲ್ 164(1)B ಹೇಳಿದೆ. ಹಾಗೆ ಅನರ್ಹಗೊಂಡ ಶಾಸಕರು ಚುನಾವಣೆಗೆ ಸ್ಪರ್ಧಿಸಿ ಮರು ಆಯ್ಕೆಯಾಗುವವರೆಗೆ ಯಾವುದೇ ಸಂಬಳ ಬರುವ ರಾಜಕೀಯ ಹುದ್ದೆ ಹೊಂದುವಂತಿಲ್ಲವೆಂದು ಆರ್ಟಿಕಲ್ 361(B ಹೇಳಿದೆ. ಎಚ್ ವಿಶ್ವನಾಥ್ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗದೆ ರಾಜ್ಯಪಾಲರಿಂದ ನಾಮನಿರ್ದೇಶನಗೊಂಡಿದ್ದಾರೆ. ಹೀಗಾಗಿ ಸಂವಿಧಾನದಡಿ ಸಚಿವರಾಗಲು ಅನರ್ಹರಾಗಿದ್ದಾರೆ. ಹೀಗಾಗಿ ಸಂವಿಧಾನದಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಮುಖ್ಯಮಂತ್ರಿ ಎಚ್ ವಿಶ್ವನಾಥ್ರನ್ನ ಶಿಫಾರಸು ಮಾಡುವ ಮುನ್ನ ಅನರ್ಹತೆ ಪರಿಗಣಿಸಬೇಕು. ಇದರ ಹೊರತಾಗಿಯೂ ಶಿಫಾರಸು ಮಾಡಿದರೆ ರಾಜ್ಯಪಾಲರು ಸಂವಿಧಾನದಡಿ ಅನರ್ಹತೆ ಗಮನಿಸಬೇಕು ಎಂದು ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕಾ ಹಾಗೂ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದೆ. ಇನ್ನು ಹೈಕೋರ್ಟ್ನಲ್ಲಿ ಮುಖಭಂಗ ಅನುಭವಿಸಿರುವ ಎಚ್ ವಿಶ್ವನಾಥ್ಗೆ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದೊಂದೇ ಉಳಿದ ದಾರಿಯಾಗಿದೆ. ಅಥವಾ MLC ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ಯಾವುದಾದರೂ ಖಾಲಿಯಾಗುವ ಶಾಸಕ ಸ್ಥಾನಕ್ಕೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದರೆ ಮಾತ್ರ ಎಚ್ ವಿಶ್ವನಾಥ್ ಸಚಿವರಾಗಬಹುದು.
ಇನ್ನು ಎಂಎಲ್ಸಿಯಾಗಿ ಅವರ ಆಯ್ಕೆಯನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿರುವುದರಿಂದ ನಾಮನಿರ್ದೇಶಿತ ಎಂಎಲ್ಸಿ ಹುದ್ದೆಗೂ ಭವಿಷ್ಯದಲ್ಲಿ ಕಂಟಕ ಎದುರಾಗಬಹುದು. ಒಟ್ಟಿನಲ್ಲಿ ಎಂಎಲ್ಸಿ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾದ ಎಂಟಿಬಿ ನಾಗರಾಜ್ ಹಾಗೂ ಆರ್ ಶಂಕರ್ಗೆ ಹೈಕೋರ್ಟ್ನಿಂದ ಸಿಹಿ ಸುದ್ದಿ ಸಿಕ್ಕರೆ, ರಾಜ್ಯಪಾಲರಿಂದ ನಾಮನಿರ್ದೇಶನಗೊಂಡ ಎಚ್ ವಿಶ್ವನಾಥ್ ಕೈಗೆ ಬಂದ ತುತ್ತು ಬಾಯಿಗಿಲ್ಲವೆಂಬಂತೆ ಪೇಚಾಡುವಂತಾಗಿದೆ. ರಮೇಶ್, ಟಿವಿ9, ಬೆಂಗಳೂರು.